ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಕತೆ ನಿಮ್ಮ ಜೊತೆ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಪು ಮಲ್ಕೊಂಡಿದ್ದ, ಸೊ ಅವ್ನು ಹೇಳೋದಕ್ಕೂ ಮುಂಚೆ ಅವನಿಗೆ ಅಡುಗೆನ ರೆಡಿ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಮಿಕ್ಸ್ಡ್ ವೆಜಿಟೇಬಲ್ ಕಿಚಡಿಯನ್ನು ಮಾಡ್ತಾ ಇದ್ದೀನಿ ಪಾಪುಗೆ. ಸೊ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇವತ್ತು ನಾನು ಯೂಸ್ ಮಾಡ್ತಾ ಇರೋಂಥ ವೆಜಿಟೇಬಲ್ಸ್ ಬಂದು ಕ್ಯಾರೆಟ್, ಬೀನ್ಸ್, ಬೀಟ್ರೂಟ್ ಹಾಗೆ ಸ್ವೀಟ್ ಪಂಪ್ಕಿನ್ ಸಿಹಿ ಕುಂಬಳಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕುಕ್ಕರ್ಗೆ ತುಪ್ಪ ಹಾಕ್ಕೊಂಡು ಆಲ್ರೆಡಿ ನೆನೆಸಿಟ್ಕೊಂಡಿರುವಂತಹ ಅಕ್ಕಿ ಹಾಗೆ ಹೆಸರು ಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದರ ಜೊತೆಗೆ ಹೆಚ್ಚಿಟ್ಕೊಂಡಿರುವಂಥ ತರಕಾರಿಯನ್ನು ಹಾಕಿ ಸ್ವಲ್ಪ ಅರಿಶಿನ, ನೀರು ಹಾಗೆ ನಾನು ಇಲ್ಲಿ ಕಾಳು ಮೆಣಸು ಜೀರಿಗೆ ಪುಡಿಯನ್ನು ಆಲ್ರೆಡಿ ಮಗುಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ಅದನ್ನು ಕೂಡ ಕೊಟ್ಟು ಒಂದು 4ರಿಂದ 5 ವಿಷಿಲ್ ಚೆನ್ನಾಗಿ ಮಸಿ ಆಗಬೇಕು, ಅಲ್ಲಿವರೆಗೂ ಅದನ್ನು ಕೂಗಿಸ್ಕೊಳ್ಬೇಕು. ಜೊತೆಗೆ ಪಾಪು ಹೇಳೋದಕ್ಕೂ ಮುಂಚೆ ನಾನು ಊಟ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನ ಹಾಗೆ ಪುಳಿಯೋಗರೆ ಗೊಜ್ಜು ರೆಡಿ ಇರುತ್ತೆ ನಮ್ಮ ಮನೇಲಿ ಯಾವಾಗ್ಲೂ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ, ಬಿಕಾಸ್ ಇವತ್ತು ತಿಳಿ ಸಾರು ಸಾಂಬಾರು ಏನೂ ಮಾಡಿರಲಿಲ್ಲ ಮನೆಯಲ್ಲಿ. ಅದ್ರ ಜೊತೆ ಮತ್ತೆ ಮಾವಿನಕಾಯಿ ಗೊಜ್ಜು ಕಟ್ಟು ಕಳಿಸಿದ್ರು, ಅದನ್ನು ಕೂಡ ತಿಂತಾ ಇದ್ದೀನಿ. ಊಟ ಇನ್ನೇನು ಸ್ಟಾರ್ಟ್ ಮಾಡಿದೆ ಆಯಿತಾ, ಪಾಪು ಎದ್ಬಿಟ್ಟ. ಸೊ ಅವನು ಎದ್ದು ಅಳಕ್ಕೆ ಸ್ಟಾರ್ಟ್ ಮಾಡ್ದ, ಅದಕ್ಕೆ ಓಕೆ ಅಂತ ಅಂದ್ಬಿಟ್ಟು ಹಾಗೆ ಅನ್ನ ಬಿಟ್ಟು ನಾನಿಲ್ಲಿ ಅವನಿಗೆ ಫುಡ್ಡನ್ನು ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ಕುಕ್ಕರ್ ಪ್ರೆಷರ್ ಕೂಡ ರಿಲೀಸ್ ಆಗಿತ್ತು, ಅದನ್ನಲ್ಲೇ ಸ್ವಲ್ಪ ಮ್ಯಾಶ್ ಮಾಡಿ ಮತ್ತು ಮಿಕ್ಸರ್ ಜಾರ್ಗೆ ಹಾಕಿ ಚೆನ್ನಾಗಿ ಪ್ಯೂರಿ ಫಾರ್ಮಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ತುಪ್ಪ 1 ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಜೊತೆಗೆ ನಾನು ಈ ಟೈಮಲ್ಲಿ ಬೇಳೆ ಬೇಯಿಸ್ಕೊಂಡಿರುವಂಥ ನೀರು ಏನಿರುತ್ತಲ್ಲ ಅದನ್ನು ಕೂಡ ಪಾಪು ಕುಡಿಸ್ತೀನಿ. ಸೊ ನಾರ್ಮಲಾಗಿ ನೀರು ಕುಡಿಸೋದಕ್ಕಿಂತ ಈ ಥರ ನೀರು ಕುಡಿಸಿದ್ರೆ ಇದರಲ್ಲೂ ಕೂಡ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಅಮ್ಮಂದು ಆಲ್ರೆಡಿ ಊಟ ಆಗಿತ್ತು. ಸೊ ಹಾಗಾಗಿ ನಾನು ತಿನ್ನಿಸ್ತೀನಿ, ಕೊಡು ನೀನು ಊಟ ಮಾಡು ಅಂತ ಅಂದರು. ಸೊ ಇವಾಗ ನಾನು ಊಟ ಕಲರ್ ಹಚ್ಚಿದ್ದೀನಿ, ಯು ಕ್ಯಾನ್ ಸಿ ತುಂಬ ಚೆನ್ನಾಗಿದೆ. ಸೊ ಇದನ್ನು ಹಚ್ಚಿದ್ದೆ, ಈಗ ಇದನ್ನು ಹಚ್ತಾ ಇದ್ದೀನಿ. ಸೊ ಈ ಕಲರಿಗೆ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನಾನು ನೇಲ್ ಪೇಂಟ್ ಚೇಂಜ್ ಮಾಡಾಯಿತು. ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಥರದ ಕಲರ್ನ ಹಚ್ಚಿದ್ದೀನಿ. ಆ್ಯಂಡ್ ಎಸ್, ನಾನು ಸ್ಯಾರಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ದಿಸ್ ಇಸ್ ದ ಸ್ಯಾರಿ. ತುಂಬಾ ಪ್ರಿಟಿಯಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ಮೀನ್ ಲವ್ ದ ಸ್ಯಾರಿ. ಆ್ಯಂಡ್ ಇದನ್ನು ನಾನು ಅವರ ವೆಬ್ಸೈಟಲ್ಲಿ ನೋಡಿದ ತಕ್ಷಣವೇ ಐ ವಾಸ್ ಲೈಕ್ ಐ ವಾಂಟ್ ದಿಸ್ ಅಂತ ಅಂದ್ಬಿಟ್ಟು. ತುಂಬಾ ಪ್ರಿಟಿಯಾಗಿದೆ. ಆ್ಯಕ್ಚುಲಿ ಇದ್ರದ್ದು ನಾನು ಕಾಪಿ ತರಿಸಿದ್ದೆ, ಇದೇ ಸ್ಯಾರಿ ಇದು ಕಾಪಿ ಅಮೆಝಾನಿಂದ. ಬಟ್ ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ಒಂದು ಕ್ವಾಲಿಟಿ ಎಲ್ಲ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಇವಾಗ ಈ ಸ್ಯಾರಿಯನ್ನು ತರಿಸಿದ್ದೀನಿ. ತುಂಬಾ ಪ್ರಿಟಿಯಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಐ ಆಮ್ ಜಸ್ಟ್ ಈಗಲಿ ವೆಯ್ಟಿಂಗ್ ಟು ವೇರ್ ದಿಸ್ ಅಂತ, ಯಾವಾಗ ಡ್ರೈಪ್ ಮಾಡ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ಆ್ಯಂಡ್ ಸಿ ದಿಸ್ ಬ್ಲೌಸ್ ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಹಾಂ, ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಸೊ ಈ ಥರ ಒಂದು ಸ್ವಲ್ಪ ಈ ಥರ ಕಟ್ ಇಡಿಸಿ, ನೆಕ್ಕಿಸ್ ಕಟ್ ಅಂತಾರೆ ಅನಿಸುತ್ತೆ ಇದನ್ನು, ಐ ಆಮ್ ನಾಟ್ ಶ್ಯೂರ್. ಬಟ್ ಈ ಥರ ನೆಕ್ ಇಡಿಸಿದ್ದೀನಿ. ಹಿಂದ್ಗಡೆ ಇಟ್ಸ್ ದಿಸ್ ಲೈಕ್ ದಿಸ್, ಹೀಗೆ. ಸೊ ಆ್ಯಕ್ಚುಲಿ ಇದು ಬ್ಲೌಸಲ್ಲಿ ಏನು ಪ್ರಾಬ್ಲಮ್ ಆಯಿತು ಗೊತ್ತಾ? ಸೊ ಅವ್ರು ಏನಂತಂದರೆ ಈ ಒಂದು ವರ್ಕ್ ಏನಿದೆಯಲ್ಲ, ಈ ವರ್ಕ್ನ ಅವರೇ ಕೊಟ್ಬಿಟ್ಟಿದ್ದಾರೆ ಆಯಿತಾ. ಸೊ ಈ ವರ್ಕ್ ಕೊಟ್ಟು ಇದಕ್ಕೆ ರೌಂಡ್ ನೆಕ್ ಇಟ್ಬಿಟ್ಟಿದ್ದಾರೆ. ಸೊ ಈ ವರ್ಕ್ ಮೇಲೆ ಅವರು ನೀಡಲ್ನ ಯೂಸ್ ಮಾಡೋದಕ್ಕಾಗೋದಿಲ್ಲ ಟೈಲರ್ಸು. ಸೊ ಹಾಗಾಗಿ ನೀಡಲ್ಸ್ ಪದೇ ಪದೇ ಮುರಿದೋಗುತ್ತೆ ಅಂತ, ದಟ್ಸ್ ವಾಟ್ ಮೈ ಟೈಲರ್ ಸರ್. ಸೊ ಅದಕ್ಕೋಸ್ಕರ ತುಂಬ ನೀಡಲ್ಸ್ ಮುರಿದೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ಇದನ್ನು ಬ್ಯಾಕ್ಗೆ ಇಟ್ಕೊಳ್ಳೋಣ, ರೌಂಡ್ ನೆಕ್ಕೆ ಬರುತ್ತೆ ಅಂತ ಹೇಳಿದರು. ಬಟ್ ನನಗೆ ಇದು ಫ್ರಂಟಲ್ಲೇ ಬೇಕಿತ್ತು, ತುಂಬ ಪ್ರಿಟಿಯಾಗಿ ಕಾಣುತ್ತೆ ಫ್ರಂಟಲ್ಲಿ. ಸೊ ಹಾಗಾಗಿ ನನಗೆ ಇದು ಫ್ರಂಟಲ್ಲೇ ಬೇಕಿತ್ತು, ಇದೇ ಥರ ಬೇಕಿತ್ತು. ಸೊ ಹಾಗಾಗಿ ಪ್ಲೀಸ್ ಟ್ರೈ ಮಾಡಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ತುಂಬ ಡಿಸೈನ್ಸನ್ನು ಚೆಕ್ ಮಾಡಿದ್ವಿ. ಆಮೇಲೆ ಫೈನಲಿ ಈ ಒಂದು ಡಿಸೈನಿಗೆ ಬಂದು ಡಿಸಿಷನ್ ಆಯಿತು. ಸೊ ತುಂಬ ಪ್ರಿಟಿಯಾಗಿದೆ. ಇದನ್ನು ಅವರು ಬಾರ್ಡರ್ಸ್ನ ಕೆಳಗೆ ಯೂಸ್ ಮಾಡಲಿಕ್ಕೆ, ಇಲ್ಲ ಅಂತಂದರೆ ತೋಳಿಗೆ ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದ್ರು. ಬಟ್ ಐ ವಾಂಟೆಡ್ ಇಟ್ ಲೈಕ್ ದಿಸ್, ಇಲ್ಲಿಗೆ ಬೇಕಿತ್ತು. ಆ್ಯಂಡ್ ಎಸ್, ಇದು ನಾನು ಇದನ್ನೇ ಹೇಳಿದ್ದು, ನನಗೆ ಇದು ಸ್ವಲ್ಪ ಸ್ಲೀವ್ ಬೇರೆ ಥರ ಬೇಕಿತ್ತು ಆಯಿತಾ. ಸೊ ಬಟ್ ನಾನು ನೋಡಿದಾಗ ಅವ್ರು ಇದನ್ನ ಈ ಥರ ಇಟ್ಬಿಟ್ಟಿದ್ರು. ಇಟ್ ಕಮ್ಸ್ ಸಮಥಿಂಗ್ ಲೈಕ್ ದಿಸ್, ಫ್ಲೋ ಈ ಥರ ಬರುತ್ತೆ. ಸೊ ನನಗೆ ಅದು ಒಂಥರ ಹಿಂಗೆ ಪಫ್ ಬಂದು ಹಿಂಗೆ ನಿಲ್ಲೋ ಥರ ಬೇಕಿತ್ತು. ನಾನು ಅದನ್ನೇ ರೆಫರೆನ್ಸ್ ಪಿಕ್ನ ಕಳಿಸಿದ್ದು. ಬಟ್ ಇಟ್ಸ್ ಓಕೆ. ನನಗೆ ನೈಟ್ ಇದು ರಿಸೀವ್ ಆಗಿದ್ದೆ ಆಲ್ಮೋಸ್ಟ್ ಒಂದು 10 o'clock ಆಗಿತ್ತು. ಸೊ ಆವಾಗ ನಾನು ಮತ್ತೆ ಇದನ್ನು ಆಲ್ಟರ್ ಮಾಡೋಕ್ಕೆ ಕೊಟ್ಟರೆ ಇಟ್ ಟೇಕ್ಸ್ ಮಚ್ ಲಾಂಗರ್ ಅಂತ ಅನ್ನಿಸ್ತು. ಸೊ ಇಟ್ಸ್ ಓಕೆ. ಇವಾಗಿರುವಂಥ ಈ ಒಂದು ಡಿಸೈನು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್.
ತುಂಬಾ ಪ್ರಿಟಿಯಾಗಿದೆ. ಸೊ ನಾನು ಡ್ರೇಪ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಯಾ, ಸೊ ದಿಸ್ ಇಸ್ ಫಾರ್ ರಿಸೆಪ್ಷನ್ ಆ್ಯಂಡ್ ದಿಸ್ ಮೈಸೂರು ಸಿಲ್ಕ್ ಇಸ್ ಫಾರ್ ದಾರೆ, ಮೈಸೂರು ಕ್ರೇಪ್ ಸಿಲ್ಕ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾ, ಇದಕ್ಕೆ ನಾನು ಕಾಂಟ್ರಾಸ್ಟ್ ಬ್ಲೌಸನ್ನು ಪೇರ್ ಮಾಡ್ತಾ ಇದ್ದೀನಿ, ವೈಟ್ ಕಲರ್. ಸೊ ಬ್ಯಾಕ್ ಸೈಡ್ ಈ ಥರ ಇಡ್ಸಿದ್ದೀನಿ ನೆಕ್ಕನ್ನು, ಅದ್ರ ಜೊತೆ ಫ್ರಂಟಿಗೆ ಹೀಗೆ. ಒಂದು ಸೆಕೆಂಡ್, ಇದನ್ನು ಹುಕ್ ಹಾಕಿ ತೋರಿಸ್ತೀನಿ ಸೊ ದಟ್ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಯಾ, ಹೀಗೆ ಫಿಟ್ಟಿಂಗ್ಸ್ ಅಂತೂ ಸಕ್ಕತ್ತಾಗಿ ಬಂದಿದೆ ಆಯಿತಾ. ನನಗೆ ಯೂಶ್ವಲಿ ಏನಾದರೂ ಒಂದು ಎಡವಟ್ಟಾಗುತ್ತೆ ಬ್ಲೌಸಲ್ಲಿ, ಬಟ್ ಇದಂತೂ ಫಸ್ಟ್ ಟೈಮ್ಗೆ ಇಟ್ ವಾಸ್ ಲೈಕ್ ಪರ್ಫೆಕ್ಟ್ ಅನ್ನೋ ಥರ. ಆ್ಯಂಡ್ ಯಾ, ಎಲ್ಲ ತರಿಸ್ಬಿಟ್ಟು ನಾನು ಮಾತ್ರ ಫುಲ್ ಡೆಕ್ಡಪ್ ಆದರೆ ಹೇಗೆ, ನನ್ನ ಮಗಂಗೆ ಏನಾದ್ರು ಒಂದು ಡ್ರೆಸ್ ತರಿಸ್ಬೇಕಲ್ಲ. ಸೊ ಹಾಗಾಗಿ ಈ ಒಂದು ಡಂಗ್ರೀಸ್ ತರಿಸಿದ್ದೀನಿ. ಎಷ್ಟು ಕ್ಯೂಟಾಗಿದೆ ಇದು ಅಂತಂದರೆ, ಇವತ್ತು ನಾನು ಸೈಜ್ ಚೆಕ್ ಮಾಡೋಣ ಅಂತ ಹಾಕಿದ್ದೆ ಆಯಿತಾ. ನೆನ್ನೆನೇ ರಿಸೀವ್ ಆಯಿತು, ಬಟ್ ಅಮ್ಮ ಅಂದರು ನೆನ್ನೆ ಬೇಡ, ನೆನ್ನೆ ಯಾವುದು ಮಂಗಳವಾರ, ನೆನ್ನೆ ಬೇಡ ಅಂತ ಹೇಳಿದರು, ಮಂಗಳವಾರ ಹಾಕಬಾರ್ದು ಹೊಸ ಬಟ್ಟೆನ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಓಕೆ ಅಂತ ಅಂದ್ಬಿಟ್ಟು ಇವತ್ತು ಮಾರ್ನಿಂಗ್ ಇದನ್ನು ಚೆಕ್ ಮಾಡಿ ನೋಡಿದ್ದೀನಿ. ಇದು ಒಳಗಡೆ ಶರ್ಟ್, ಅದ್ರ ಮೇಲೆ ಈ ಥರ ಬರುತ್ತೆ ಆಯಿತಾ. ಎಷ್ಟು ಪ್ರಿಟ್ಟಿಯಾಗಿದೆ ಅಂತಂದರೆ ಇದನ್ನು ನಾನು ಫಸ್ಟ್ ಟೈಮಿಂದ ತರಿಸಿದ್ದು. ಬೇಕಿದ್ರೆ ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಚೆಕ್. ತುಂಬಾ ಪ್ರಿಟ್ಟಿಯಾಗಿದೆ. ಅದು ಹಾಕಿದಾಗಂತೂ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದ ಅಂತಂದರೆ, ಓ ಮೈ ಗಾಡ್, ಸಚ್ಚ ಕ್ಯೂಡಿ ಪೈ ಆಯಿತಾ. ಸಿಕ್ಕಾಬಡೆ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ಯಾ, ಇದನ್ನು ಹಾಕಿದ್ದೀನಿ. ಆ್ಯಂಡ್ ಯಾ, ಆ್ಯಸ್ ಯೂಶುವಲ್ ಸತಿ ಈಸ್ ವೇರಿಂಗ್ ಫಾರ್ಮಲ್ಸ್ ಸೂಟ್ನ ವೇರ್ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಟೈಮ್ ಆಗಿದೆ, 5 o'clock ಆಗ್ತಾ ಬಂದಿದೆ. ಬೈ 6:30 ನಾವು ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬಿಕಾಸ್ ನನ್ನ ಕಲೀಗ್ಸ್ಗೆಲ್ಲ ಕಾಲ್ ಮಾಡಿದೆ, ಅವ್ರು 6 o'clock ಹೊತ್ತಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. 6:30 ಮ್ಯಾಕ್ಸಿಮಮ್ ಅಷ್ಟೊತ್ತಿಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನು ಇನ್ನೊಂದು 1/4 ಗಂಟೆ ಬಿಟ್ಟು ರೆಡಿ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಸತಿ ಆಫೀಸ್ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಸೊ ಅವ್ರು ಬರೋ ಹೊತ್ತಿಗೆ ರೆಡಿ ಇರಬೇಕು, ಇಲ್ಲ ಅಂತಂದರೆ ಇನ್ನೂ ರೆಡಿ ಆಗಿಲ್ವಾ, ಟೈಮ್ ಆಯಿತು, ಹಾಗೆ ಹೀಗೆ ಅಂತ ಶುರು ಮಾಡ್ತಾರೆ. ಸೊ ಅದಕ್ಕೆ ಅಷ್ಟೊತ್ತರೊಳಗೆ ರೆಡಿ ಆಗಿಬಿಟ್ಟು ಆಮೇಲೆ ಅಲ್ಲಿ ಕ್ಯಾಚ್ ಯು ಬ್ಯಾಕ್. ಆ್ಯಂಡ್ ಇನ್ನು ನಾನು ರೆಡಿಯಾಗಿ ಹೋಗೋ ಹೊತ್ತಿಗೆ ಲೇಟ್ ಆಯಿತು. ಬಿಕಾಸ್ ಪಾಪುಗೂ ರೆಡಿ ಮಾಡಿ ನಾನು ರೆಡಿಯಾಗಿ ಹೋಗೋತ್ತಿಗೆ ತುಂಬ ಲೇಟಾಗಿ ಹೋಗಿತ್ತು. ಹಾಗಾಗಿ ಅಲ್ಲಿ ಯಾವುದೂ ಕ್ಲಿಪ್ಸ್ ತೊಗೊಳೋದಕ್ಕಾಗಲಿಲ್ಲ. ಇನ್ನು ರಿಸೆಪ್ಷನ್ನಿಗೆ ಬಂದ್ವಿ. ಏನು ಮಸ್ತಾಗಿ ಮಾಡಿದ್ರು ಗೊತ್ತಾ ಗೈಸ್. ಆಮೇಲೆ ಬ್ರೈಡ್ ಆ್ಯಂಡ್ ಗ್ರೂಮ್ದು ಎಂಟ್ರಿ ಅಂತೂ ಸಖತ್ ಅಲ್ಟಿಯಾಗಿ ಮಾಡಿದರು. ವಿ ಲೆಗಸಿಯಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಾವು ಹೋಗಿದ್ದು ಹುಡುಗಿ ಸೈಡಿಂದ. ಸೊ ತುಂಬ ಸಖತ್ತಾಗಿ ಅರೇಂಜ್ಮೆಂಟ್ ಇತ್ತು. ಆ್ಯಂಡ್ ಹುಡುಗನ ವೆಲ್ಕಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನಾವು ಹೋದಾಗ ಆಲ್ರೆಡಿ ಕೂರಿಸ್ಬಿಟ್ಟಿರ್ತಾರೇನೋ ಅಂತ ಅಂದ್ಕೊಂಡು, ಬಟ್ ಲಕ್ಕಿಲಿ ನಾವು ಹೋಗೋ ಹೊತ್ತಿಗೆ ಅವರು ಎಂಟ್ರಿ ಆಗ್ತಾಯಿತ್ತು. ಎಂಟ್ರಿ ಕೂಡ ತುಂಬ ಆಸಮಾಗಿ ಮಾಡಿದರು, ಸಖತ್ತಾಗಿ ಮಾಡಿದರು. ಹಾಗೆ ಇಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ದೆ, ಪಾಪು ಮಲ್ಕೊಂಬಿಟ್ಟಿದ್ದ. ಸೊ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದೆ. ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಒಂದು 4-5 ಜನ ಗ್ರೇ ಕಲರ್ ಸೂಟ್ ಹಾಕಿದಾರಲ್ಲ, ಅವರೆಲ್ಲ ನನ್ನ ಸ್ಟೂಡೆಂಟ್ಸ್ ಆಯಿತಾ. ಸೊ ನಾನು ವ್ಲಾಗ್ ಮಾಡ್ತಾ ಇದ್ದಿದ್ದು ನೋಡಿ, ಅವರೆಲ್ಲ ಆ್ಯಕ್ಚುಲಿ 10th ಪಾಸ್ಡ್ ಔಟ್ ಬ್ಯಾಚು. ಸೊ ನಾನು ಕರೆಂಟ್ಲಿ ಮೆಟರ್ನಿಟಿ ಲೀವಲ್ಲಿರೋದ್ರಿಂದ ಅವರ ಒಂದು ಸೆಂಡ್ ಆಫ್ಗೆ ನಾನು ಹೋಗೋದಕ್ಕಾಗಲಿಲ್ಲ. ಸೊ ಇವಾಗ ಸಿಕ್ಕಿದ್ನೆಲ್ಲ ಮಾತಾಡ್ಸೋಣ ಅಂತ ಬಂದರು, ವ್ಲಾಗ್ ಮಾಡ್ತೀನಿ ನೋಡಿ, ಹಾಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದರು. ಬಟ್ ನನ್ನ ಹಸ್ಬೆಂಡ್ ಹೇಳಿದ್ರು ಹಿಂದೆ ಮಕ್ಕಳು ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಒಂದು ಪಿಕ್ಕನ್ನು ತೊಗೊಂಡು ಆಫ್ ಕ್ಯಾಮ್ರಾ ಸ್ವಲ್ಪ ಹರಟೆ ಹೊಡೆದ್ವಿ. ಸೊ ಗೈಸ್, ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ ಊಟಕ್ಕೆ. ಬಿಕಾಸ್ ತುಂಬ ಕ್ಯೂ ಇತ್ತಂತೆ. ಸೊ ಅಮ್ಮ ಬಂದಿದ್ದೆ ಲೇಟ್ ಆಯಿತು. ಇವಾಗ ನಾನು ಮತ್ತು ಸತಿ ಬಂದಿದ್ದೀವಿ ಊಟಕ್ಕೆ. ಸೊ ಇವಾಗ ನಾನು ಮತ್ತು ಸತಿ ಊಟಕ್ಕೆ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಹೊರಡಬೇಕು. ನನ್ನ ಹಸ್ಬೆಂಡ್ ನನಗೆ ಒಂದು ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ ಗೊತ್ತಾ, ಹೇಗೆ ಕಾಣ್ತಿದ್ದೀನಿ ಅಂತ ಅಂದ್ಬಿಟ್ಟು. ಯಾಕೆ ಒಂದು ಕಾಂಪ್ಲಿಮೆಂಟೇ ಕೊಟ್ಟಿಲ್ಲಲ್ಲ, ಹೇಗೆ ಕಾಣ್ತಿದ್ದೀನಿ ಅಂತ. ಚೆನ್ನಾಗಿ ಮತ್ತೆ ಮತ್ತೆ ಫುಲ್ ಫಿದಾ ಅಲ್ಲ ಸತಿ, ಫುಲ್ ಫಿದಾ ಆಗಲಿ. ಸೊ ಹೋಗಿ
ನಾನು ಮತ್ತು ಸತಿ ಹೋಗಿದ್ದಾಯಿತು. ಸೊ ಪಾಪು ಅಷ್ಟೊತ್ತವರೆಗೂ ಮಲಗಿದ್ದ. ಆಮೇಲೆ ಅಮ್ಮನ ಹತ್ರ ಪಾಪುನ ಬಿಟ್ಟು ನಾವು ಊಟಕ್ಕೆ ಹೋದ್ವಿ. ಊಟ ಕೂಡ ತುಂಬ ಟೇಸ್ಟಿಯಾಗಿತ್ತು, ಡೆಲಿಷಿಯಸ್ ಆಗಿತ್ತು, ಎಲ್ಲ ಒಂಥರ ಡಿಫ್ರೆಂಟ್ ಆಗಿತ್ತು. ಡಿಶಸ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿ ಮಾಡಿಸಿದ್ರು. ಹೊರಗಡೆ ಸ್ನ್ಯಾಕ್ಸ್ ಇತ್ತು, ಒಳಗಡೆ ಬಾಳೆ ಎಲೆ ಊಟ ಅರೇಂಜ್ ಮಾಡಿದರು. ಹಾರ್ಟ್ ಶೇಪ್ ಲವ್ ಇಡ್ಲಿಯಲ್ಲೂ ತೋರಿಸ್ತಾ ಇದ್ದಾರೆ ಅಲ್ಲ. ಸೊ ಗೈಸ್, ಇವಾಗ ಊಟ ಆಯಿತು. ಇವಾಗ ಹರ್ಬಲ್ ಟೀ ಕುಡಿಯೋದಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಥರ ಟೀಗಳಿದೆ, ಅದರಲ್ಲಿ ಹರ್ಬಲ್ ಟೀ ಟ್ರೈ ಮಾಡೋಣ ಅಂತ. ಹೇಗಿತ್ತು ಮದುವೆ? ಊಟ ಆಯಿತಾ? ಹೇಗಿತ್ತು? ಚೆನ್ನಾಗಿತ್ತು. ಬಾಯ್. ಸಿಲ್ವರ್ ನೀಡಲ್ ಟೀ, ಬ್ಲೂ ಟೀ. ಇದು ಶಂಖಪುಷ್ಪಿ ಅಲ್ವಾ? ಬ್ಲೂ ಟೀ ಅಂದರೆ ಟೇಸ್ಟ್ ಮಾಡು. ಹೇಗಿದೆ? ಶಂಖಪುಷ್ಪಿ ಟೀ ನಿಂಗೆ ಒಂದ್ಸರಿ ಮಾಡಿಕೊಟ್ಟಿದ್ದೆ, ನಪ್ಕ ಇದೆಯಾ? ಬ್ಲೂ ಕಲರ್ ಆಗುತ್ತೆ ಅಂತ. ಚೆನ್ನಾಗಿದೆ. ಹೈಬಿಸ್ಕಸ್ ಟೀ, ಜಾಸ್ಮಿನ್ ಹಾಂ, ಅವತ್ತು ಕುಡ್ದಿದ್ವಲ್ಲ. ಚೆನ್ನಾಗಿದೆಯಾ ಗೈಸ್? ಟೇಸ್ಟಿಂಗ್ ದ ಸಿಲ್ವರ್ ನೀಡಲ್ ಟೀ, ನೋಡುವ ಹೇಗಿರುತ್ತೆ ಅಂತ. ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿದೆ. ಟೇಸ್ಟ್ ಮಾಡು. ಬಿಸಿ ಇದೆ ಅಂತ ಇದು. ಬಿಸಿ ಇಲ್ಲ, ಬಿಸಿ ಬಿಸಿ ತುಂಬ ಚೆನ್ನಾಗಿ ಸುಡುತ್ತೆ. ಬಿಸ್ಕಸ್ ಇದು ಒಂಥರ ಮೈಲ್ಡ್ ಆಗಿದೆ. ಆ್ಯಂಡ್ ಇದು ನಮ್ಮ ಕಂಪ್ಲೀಟ್ ಔಟ್ಫಿಟ್. ಅಲ್ಲಿ ಯಾವುದೇ ರೀತಿ ಫೋಟೋಸನ್ನು ಜಾಸ್ತಿಯಾಗಿ ತೊಗೊಳೋದಕ್ಕಾಗಲಿಲ್ಲ, ಬಿಕಾಸ್ ಎಲ್ಲರೂ ಬಂದಿದ್ದರು, ಮಾತಾಡಿಸ್ತಾ ಇದ್ವಿ, ಹಾಗೆ ಟೈಮ್ ಹೊರಟೋಯ್ತು. ಆ್ಯಂಡ್ ಐಶ್ವರ್ಯ ರಂಗರಾಜನ್ ಬಂದಿದ್ದರು, ಹಾಗೆ ಪೃಥ್ವಿ ಭಟ್ ಅವ್ರು ಬಂದಿದ್ದರು. ತುಂಬ ಒಳ್ಳೊಳ್ಳೆ ಸಿಂಗರ್ಸ್ ಎಲ್ಲ ಬಂದಿದ್ದರು. ಆ್ಯಂಡ್ ಆಮೇಲೆ ಏನಾಯಿತು ಅಂತಂದರೆ, ಅದು ಅವ್ರದ್ದು ಡ್ರಮ್ ಸೆಟ್ ಎಲ್ಲ ಇರುತ್ತಲ್ಲ, ಆ ಒಂದು ಮ್ಯೂಸಿಕ್ಗೆ ಚೀಕು ತುಂಬ ಹೆದರೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಆ್ಯಂಡ್ ಸ್ವಲ್ಪ ರಚ್ಚೆ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ಹಾಗಾಗಿ ಅಲ್ಲಿಂದ ಹೊರಟಿದ್ದಾಯಿತು. ನಾವು ಆಲ್ರೆಡಿ ಹೊರಟಾಗಲೇ 11 ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ ಬಂದು ಏನು ಕೆಲಸ ಮಾಡೋವಂಥ ಒಂದು ವಿಡಿಯೋ ಮಾಡೋವಂಥ ಒಂದು ಶಕ್ತಿ ಇರಲಿಲ್ಲ. ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು, ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ. ಸೊ ಇವತ್ತು ಸತಿ ಬರ್ತಾಯಿಲ್ಲ, ಅಮ್ಮನೂ ಬರ್ತಾಯಿಲ್ಲ, ನಾನು ಒಬ್ಬಳೇ ದಾರಿ ಮುಹೂರ್ತಕ್ಕೆ ಹೋಗಬೇಕು. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಅಮ್ಮಂಗೆ ಏನೇನು ಹೆಲ್ಪ್ ಮಾಡಬೇಕು ಮಾಡಿಬಿಟ್ಟು ಹೋಗೋಣ ಅಂತ, ಬಿಕಾಸ್ ಪಾಪುನ ಅಮ್ಮನ ಜೊತೆ ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ಅವನಿಗೆ ಇವಾಗ ನನ್ನ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ, ನಮ್ಮಮ್ಮ ಇವರು, ನಮ್ಮಪ್ಪ ಇವರು ಅಂತ ಅಂದ್ಬಿಟ್ಟೆಲ್ಲ. ಸೊ ಇವಾಗ ಸ್ವಲ್ಪ ಹೊತ್ತು ನಾನು ಕಾಣಿಸ್ಲಿಲ್ಲ ಅಂತಂದರೆ ತುಂಬ ರಚ್ಚೆ ಹಿಡಿದ್ಬಿಡ್ತಾನೆ, ಏನು ಮಾಡಿದ್ರೂ ಕಂಟ್ರೋಲಿಗೆ ಸಿಗಲ್ಲ. ಸೊ ಇನ್ ಕೇಸ್ ಆ ಥರ ಏನಾದರೂ ಸ್ವಲ್ಪ ಆಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪಾಪ ಅಮ್ಮಂಗೆ ಮಿಕ್ಕಿದೇನು ಕೆಲಸ ಮಾಡ್ಕೊಳಕ್ಕಾಗಲ್ಲ, ಏನನ್ನು ಎತ್ಕೊಂಡೇ ಇರಬೇಕು ಅಂತ ಅಂದ್ಬಿಟ್ಟು ಆದಷ್ಟು ಸ್ವಲ್ಪ ಹೆಲ್ಪ್ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕಸ ಹೊಡೆದು ನೆಲ ಒರೆಸ್ಕೊಟ್ಟಿದ್ದೆ. ಆ್ಯಂಡ್ ಇಲ್ಲಿ ಇವತ್ತು ಪಾಪುಗೆ ನಾನು ರಾಗಿ ಮತ್ತು ಓಟ್ಸ್ ಎರಡರದ್ದು ಒಂಥರ ಸರಿ ಥರ ಮಾಡಿದ್ದೆ, ಒಂಥರ ಗಂಜಿ ಥರ ಮಾಡಿದ್ದೆ, ಅದನ್ನು ಕುಡಿಸ್ತಾ ಇದ್ದೆ. ಇನ್ ಕೇಸ್ ನಿಮಗೇನಾದರೂ ಪಾಪುಗೆ ನಾನು ಏನೇನು ಫುಡ್ಸ್ ಕೊಡ್ತಾಯಿದ್ದೀನಿ ಅನ್ನೋದೇನಾದರೂ ನಿಮಗೆ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರದ್ದು ಕೂಡ ಒಂದು ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಬೆಳಗ್ಗೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ರು. ನಾನು ಹೊರಟಿದ್ದೆ ಲೇಟು, ಬಿಕಾಸ್ ಮುಹೂರ್ತ ಸ್ವಲ್ಪ ಲೇಟಾಗಿತ್ತು. ಸೊ ಹಾಗಾಗಿ ನಾನು ಹೊರಟಿದ್ದೆ ಲೇಟು, ಅದಕ್ಕೆ ತಿಂಡಿಯನ್ನು ಮನೆಯಲ್ಲೇ ಮುಗಿಸ್ಕೊಂಡು ಹೋಗ್ತಿದ್ದೆ. ಆ್ಯಂಡ್ ಇದೆಲ್ಲ ಆಲ್ರೆಡಿ ಹುಡುಗನ ಎಂಟ್ರಿ ಎಲ್ಲ ಮುಹೂರ್ತಕ್ಕೆ ಆಲ್ರೆಡಿ ಆಗೋಗಿತ್ತು ನಾನು ಹೋದಾಗ. ಇದು ನನ್ನ ಕಲೀಗ್ಸ್ ಕ್ಯಾಪ್ಚರ್ ಮಾಡಿದ್ದು ವಿಡಿಯೋ. ತುಂಬ ಯುನೀಕಾಗಿ ಒಂದು ವೆಲ್ಕಮನ್ನು ಪ್ಲ್ಯಾನ್ ಮಾಡಿದರು.
ಸೊ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಿಮಗೆ ಶೇರ್ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹುಡುಗಿಯನ್ನು ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಬಂದರು. ಇದು ತುಂಬ ಟ್ರೆಂಡಿಂಗಲ್ಲಿದೆ ಇವಾಗ ಎಲ್ಲರನ್ನೂ, ಅಂದರೆ ಲೈಕ್ ಹುಡುಗಿಯನ್ನು ಎಲ್ಲ ಮದುವೆಗಳಲ್ಲೂ ಹುಡುಗಿ ಬ್ರೈಡನ್ನು ಏನಿರ್ತಾರಲ್ಲ ಅವ್ರನ್ನ ಪಲ್ಲಕ್ಕಿಯಲ್ಲಿ ಕರ್ಕೊಂಬರೋದು. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು. ಮದುವೆ ಮಾತ್ರ ಸಕ್ಕತ್ತಾಗಿತ್ತು. ಆ್ಯಂಡ್ ನಾನು ಹೋಗೋ ಟೈಮ್ ಕರೆಕ್ಟಾಗಿ ಮುಹೂರ್ತದ ಟೈಮ್ ಇತ್ತು. ನಾನು ಹೋಗಿ ಒಂದು 10 ಮಿನಿಟ್ಸ್ಗೆ ಮುಹೂರ್ತ ಇತ್ತು. ಸೊ ಧಾರೆ ನಡೀತು. ಆ್ಯಂಡ್ ಸೊ ಹುಡುಗಿ ತುಂಬ ಚೆನ್ನಾಗಿರಲಿ, 100 ವರ್ಷ ಆರಾಮಾಗಿರಲಿ ಅಂತ ಅಂದ್ಬಿಟ್ಟು ಹರಸೋಣ. ಸೊ ತುಂಬ ಚೆನ್ನಾಗಿ ವೆಡ್ಡಿಂಗನ್ನು ಮಾಡಿಕೊಟ್ರು. ಆ್ಯಂಡ್ ಎಸ್, ಇದೆಷ್ಟು ಎಮೋಷ್ನಲ್ ಮೂಮೆಂಟ್ ಅಲ್ಲ. ನನಗೆ ಇವ್ರದ್ದು ಧಾರೆ ಮುಹೂರ್ತ ನೋಡಿ ನನಗೆ ನನ್ನ ಮದುವೆದೇ ಜ್ಞಾಪಕ ಆಗ್ತಾ ಇತ್ತು. ಆ್ಯಂಡ್ ಇದು ನೋಡಿ ಏನು ಸಕ್ಕತ್ತಾಗಿ ಅರೇಂಜ್ ಮಾಡಿದ್ದಾರೆ. ಅರುಂಧತಿ ನಕ್ಷತ್ರ ತೋರಿಸುವಾಗ ಹಿಂದ್ಗಡೆ ಕಲರ್ ಬಾಂಬ್ಸು ಬ್ಲಾಸ್ಟ್ ಆಗೋ ಥರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಪ್ತಪದಿನೂ ಅಷ್ಟೇ ಸಕ್ಕತ್ತಾಗಿ ಅರೇಂಜ್ ಮಾಡಿದರು. ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಹುಡುಗಿ ಶಾಸ್ತ್ರಗಳನ್ನ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಸಪ್ತಪದಿ ತುಳಿಸ್ತಾಯಿದ್ರು. ಸಖತ್ತಾಗಿತ್ತು ನೋಡೋದಕ್ಕೆ, ಒಂಥರ ಮಜವಾಗಿತ್ತು. ಯಾಕಂದರೆ ನನ್ನ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನನಗೆ ಜ್ಞಾಪಕ ಬರ್ತಾಯಿತ್ತು. ಹಾಗೆ ಒಂದಷ್ಟು ಫೋಟೋಸು ಹಾಗೆ ವೀಡಿಯೋಸ್ ಎಲ್ಲ ತೊಗೊಂಡು ರೀಲ್ಸ್ ಎಲ್ಲ ಮಾಡಿ ಕಲೀಗ್ಸ್ ಜೊತೆ ಹೊರಟ್ವಿ. ಊಟಕ್ಕೆ ಕೂತಿದ್ದೆ. ಊಟಕ್ಕೆ ಕೂತಾಗ ಅಮ್ಮನ ಕಾಲ್ ಬಂತು. ಚೀಕು ತುಂಬ ಅಳ್ತಾ ಇದ್ದಾನೆ, ರಚ್ಚೆ ಹಿಡಿತಾ ಇದ್ದಾನೆ, ಹಾಲು ಕುಡಿತಿಲ್ಲ, ಬಾ ಬೇಗ ಅಂತ ಅಂದ್ಬಿಟ್ಟು. ಸೊ ಅವಾಗ ಊಟ ಫುಲ್ಲು ಗಬ 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 ಅಂತ ಊಟ ಮಾಡಿ ಮುಗಿಸ್ದೆ. ಏನು ನನಗೆ ಟೇಸ್ಟೇ ಗೊತ್ತಾಗಲಿಲ್ಲ. ಅಮ್ಮನ ಕಾಲ್ ಬಂದ ಮೇಲಿಂದ ನನಗೆ ಜೀವ ಎಲ್ಲ ಅಲ್ಲೇ ಇತ್ತು. ಅಯ್ಯೋ ಅಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾವು ಚೀಕುಗೆ ಕೋಕೋಮೆಲನ್ ಹಾಕ್ತೀವಿ ಅಂತಂದರೆ ಕೋಕೋಮೆಲನ್ ತೋರಿಸಲ್ಲ, ಸ್ಕ್ರೀನ್ ತೋರಿಸಲ್ಲ. ಸೊ ಇದುವರೆಗೂ ಅವನು ಕೋಕೋಮೆಲನ್ ವೀಡಿಯೋನ ನೋಡಿಲ್ಲ. ಬಟ್ ಅದನ್ನು ಜಸ್ಟ್ ಕೇಳಿಸ್ಕೊಳ್ತಾನೆ. ನಾವು ಸ್ಕ್ರೀನನ್ನು ಕ್ಲೋಸ್ ಮಾಡಿ, ಅಂದರೆ ಮೊಬೈಲಲ್ಲಿ ಪ್ಲೇ ಮಾಡ್ತಾ ಇದ್ದರೆ ಮೊಬೈಲ್ ಬೇರೆ ಕಡೆ ಎಲ್ಲಾದರೂ ಇಟ್ಟು ಜಸ್ಟ್ ಅವನಿಗೆ ಆಡಿಯೋ ಮಾತ್ರ ಕೇಳಿಸ್ತೀವಿ. ಸೊ ಅದನ್ನು ಕೇಳಿಸ್ಕೊಳ್ತಾ ಇರ್ತಾನೆ. ಹಿ ಎಂಜಾಯ್ಸ್ ಇಟ್ ಅ ಲಾಟ್. ಅದರಲ್ಲೂ 2 ರೈಮ್ಸ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಅದನ್ನೇ ಲೂಪಲ್ಲಿ ಹಾಕಿದ್ರು ಹಿ ವಿಲ್ ಎಂಜಾಯ್ ಇಟ್ ಅ ಲಾಟ್. ಸೊ ತುಂಬ ಡಿಸ್ಟ್ರ್ಯಾಕ್ಟ್ ಆಗ್ತಾನೆ ಅದರಿಂದ. ಸೊ ಹಾಗಾಗಿ ಅದನ್ನಾದರೂ ಹಾಕಮ್ಮ ಅಂತ ಅಂದೆ. ಅದನ್ನು ಹಾಕಿದ್ರು ಅವ್ನು ಕೇಳ್ತಾ ಇಲ್ವಂತೆ, ತುಂಬ ಅಳ್ತಾ ಇದ್ದ. ಆ್ಯಂಡ್ ಪಟ್ ಅಂತ ಅಂದ್ಬಿಟ್ಟು ಆಟೋ ಬುಕ್ ಮಾಡಿಕೊಂಡು ಹೊರಟಿದ್ದಾಯಿತು. ನಾನು ಹೇಗೆ ಊಟ ಮಾಡಿದೆ, ಏನು ರುಚಿ ಅಂತಲೂ ಗೊತ್ತಾಗಲಿಲ್ಲ ನನಗೆ. ಸೊ ಅಲ್ಲಿಂದ ಹೊರಟಾದಮೇಲೆ ಮನೆಗೆ ಬಂದರೆ ಅಷ್ಟೊತ್ತು ಅಳ್ತಾ ಇದ್ದೋ. ನಾನು ಮೆಟ್ಲು ಹತ್ತವಾಗಲೂ ನನಗೆ ಕೇಳಿಸ್ತಾ ಇತ್ತು ಅವ್ನ ಸೌಂಡು, ಅಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ನಾನು ಮನೆಗೆ ಬಂದು ಅವ್ನ ಫೇಸ್ ನೋಡಿಬಿಟ್ಟು ಯಾಕಮ್ಮ ಚೀಕು ಅಂತ ಅಂದ ತಕ್ಷಣ ಫುಲ್ ಸೈಲೆಂಟ್ ಆಗೋದ, ಫುಲ್ಲು ಸ್ಮೈಲ್ ಮುಖದಲ್ಲಿ. ಸೊ ಹೆಂಗೆ ಅಲ್ಲ ಮಕ್ಕಳು ಲೈಕ್ ಅಮ್ಮಂದಿರನ್ನ ಬಿಟ್ಟಿರಲ್ಲ ಅನ್ನೋಕ್ಕೆ. ಸೊ ಆ ಮೂಮೆಂಟ್ ನಂಗೆ ಒಂಥರ ಬೇಜಾರಾಗೋಯಿತು. ಪಾಪ ನನ್ನಿಂದ ಇಷ್ಟು ಹತ್ತು ಬಿಡ್ತಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಸಾಯಂಕಾಲ ಟ್ಯೂಷನ್ಸ್ ಇತ್ತು. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟ್ಯೂಷನ್ ತಗೊಳ್ತಾ ಇದ್ದೆ ಮಕ್ಕಳಿಗೆ. ಅದಾದಮೇಲೆ ನಾನು ಪ್ರತಿ ವಾರ ಮೀಲ್ ಪ್ಲ್ಯಾನ್ ಮಾಡ್ತೀನಿ, ಚೀಕುಗೆ ಏನೇನು ಕೊಡಬೇಕು ಅಂತ. ಅದ್ರ ಜೊತೆ ಸ್ವಲ್ಪ ಸ್ಕೂಲ್ ವರ್ಕ್ ಇತ್ತು. ಸೊ ಸ್ಕೂಲ್ ವರ್ಕನ್ನು ಮಾಡಿಕೊಂಡು ಅದ್ರ ಜೊತೆ ಚೀಕುಗೆ ಲಾಸ್ಟ್ ವೀಕ್ ಏನು ಕೊಟ್ಟಿದ್ದೆ ಅದನ್ನು ಬಿಟ್ಟು ಈ ವೀಕ್ ಬೇರೆ ಕೊಡ್ತೀನಿ. ಲೈಕ್ ಲಾಸ್ಟ್ ವೀಕಲ್ಲಿ ಯಾವ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡಿದ್ನೋ ಅದನ್ನು ಈ ವೀಕ್ ಇನ್ಕ್ಲೂಡ್ ಮಾಡಲ್ಲ, ಬೇರೆ ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡ್ತೀನಿ. ಸೊ ಹಾಗೆಯೇ ಒಂದು ಮೀಲ್ ಪ್ರೆಪ್ ಮಾಡಿದ್ದಾಯಿತು. ಇನ್ನು ಮಾರ್ನಿಂಗ್ ಎಲ್ಲ ಆದಷ್ಟು ನಾನು ರಾಗಿ ಸರಿನೇ ಕೊಡ್ತಾಯಿದ್ದೀನಿ. ಬಟ್ ಇವಾಗ ಆಲ್ಟರ್ನೇಟ್ ಡೇಸಲ್ಲಿ ರಾಗಿ ಸರಿ ಕೊಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಇನ್ನು ಅಪ್ಪ ಪಾಪುನ ಆಟ ಆಡಿಸ್ತಾ ಕೂತಿದ್ರು. ಸೊ ನೈಟ್ ಅವನಿಗೆ ಸ್ವೀಟ್ ಪಂಪ್ಕಿನ್ ಹಾಗೆ ಕ್ಯಾರೆಟ್ದು ಸೂಪ್ ಮಾಡಿದ್ದೆ, ತುಂಬ ಇಷ್ಟಪಟ್ಟು ತಿಂದ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಾಯ್.